ಈಗ ಅಮ್ಮ, ಈ ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಜಿಯವ್ರು ನಮ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿನ್ನ ಉಸಿರೇ ನಿನ್ನ ಗುರು ಅಂತ ಹೇಳಿದ್ದಾರೆ. ಆದ್ರೆ ಹೌದು. ನಿಮ್ ನಮ್ಮ ಈ ಸನಾತನ ಧರ್ಮದಲ್ಲಿ ನಮ್ಗೆ ಗುರು ಪರಂಪರೆಗಳನ್ನ ನಾವು ನೋಡ್ತೀವಿ. ಆ ಗುರು ಪರಂಪರೆಗಳಲ್ಲಿ ಒಬ್ರು ನಿರ್ದಿಷ್ಟವಾಗಿರ್ತಕ್ಕಂಥ ಗುರು ಇರ್ತಾರೆ. ಆ ಗುರುವಿನಿಂದ ಅವರ ಶಿಷ್ಯರು, ಅವರ ಶಿಷ್ಯರು, ಅವರ ಶಿಷ್ಯರು ಅಂತ ಈ ರೀತಿಯ ಪರಂಪರೆನೇ ಇರುತ್ತೆ. ಅದು ಗುರು ಪರಂಪರೆ ಅಂತ ಹೇಳ್ತೀವಿ. ಅವ್ರ ಮುಖಾಂತರ ನಾವು ಜ್ಞಾನವನ್ನ ಪಡ್ಕೋಬೇಕು, ದೀಕ್ಷೆಯನ್ನ ಪಡ್ಕೋಬೇಕು, ಸಾಧನೆಗೆ ಅವರಿಂದ ಮಾರ್ಗದರ್ಶನವನ್ನ ಪಡ್ಕೋಬೇಕು. ಅವಾಗ ಗುರುವಿನ ರಕ್ಷಣೆ ಇರುತ್ತೆ, ಆ ಗುರುವಿನ ಒಂದು ಅನುಗ್ರಹ ಇರುತ್ತೆ, ಬೇಗ ನಾವು ಮುಕ್ತಿಯನ್ನ ಪಡಿಬಹುದು, ಎಲ್ಲವನ್ನು ದಾಟಬಹುದು. ಇಂಥ ಆಲೋಚನೆಗಳು, ಭಾವನೆಗಳು, ವಿಚಾರಗಳು ನಮ್ಮಲ್ಲಿ ಇದೆ. ಹ್ಮ್. ಹೀಗಿರ್ಬೇಕಾದ್ರೆ ಪತ್ರಿಜಿಯವರು ಈ ರೀತಿಯ ಹೇಳಿದ್ದಾರೆ, ಉಸಿರೇ ಗುರು ಅಂತ ಹೇಳಿದ್ದಾರೆ. ಅಲ್ಲಿ ಇನ್ನೊಂದು ಪರಿಕಲ್ಪನೆಯಲ್ಲಿ ಗುರು ಪರಂಪರೆ ಅನ್ನುವಂಥದ್ದು ಇದೆ. ಸೊ ಈ ರೀತಿಯಾಗಿದ್ದಾಗ ನಾವು ಸಾಧನೆ ಮಾಡೋದಿಕ್ಕೆ ನಿಜವಾಗ್ಲೂ ಗುರು ಪರಂಪರೆಯಲ್ಲಿ ಇರೋ ಹಾಗೆ ಗುರುಗಳು ಅವಶ್ಯಕತೆ ಇದೆಯಾ, ಅಥವಾ ಪತ್ರಿಜಿಯವರು ಹೇಳಿರೋ ಹಾಗೆ ಕೇವಲ ಉಸಿರಾಟವನ್ನೇ ಗುರು ಅಂತ ನಾವು ಸ್ವೀಕಾರ ಮಾಡಿದ್ರು ನಡೆಯುತ್ತಾ? ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಇಲ್ಲಿ ನಾನು ನೋಡಿದಾಗೆ ಅವರ ಜೊತೆ ಡಿಸ್ಕಷನ್ ಅಲ್ಲಿ ಇದ್ದ ಹಾಗೆ ಅವ್ರು ಹೇಳೋದೇನು ಅಂದ್ರೆ, ಯಾರಿಗೆ ಯಾರೂ ಕೂಡ ಗುರು ಅಲ್ಲ ಅಂತ. ಆದ್ರೆ ಸಂಸ್ಕೃತದಲ್ಲಿ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಅಂತ ಇದೆ. ಅಂದ್ರೆ ಒಂದು ಅಕ್ಷರವನ್ನ ಕಲಿಸ್ಕೊಟ್ಟವನು ಕೂಡ ಗುರು ಅಂತಾನೆ. ನೀವು ತುಳಸಿದಳ ಪುಸ್ತಕ ತಗೊಂಡು ನೋಡಿದ್ರೆ ಎಷ್ಟು ಜನ ಪಿರಮಿಡ್ ಇದನ್ನ ಮಾಸ್ಟರ್ಸ್ನ, ಆಸ್ಟ್ರಲ್ ಮಾಸ್ಟರ್ಸ್ನ, ಧ್ಯಾನ ವಿಜ್ಞಾನಿಗಳನ್ನ ಪತ್ರಿಸರ್ರೆ ಅವ್ರು ಬರ್ದಿರೋದ್ರಲ್ಲಿ ಗುರುಗಳು ಅಂತ ನನ್ನ ನೆಚ್ಚಿನ ಗುರುಗಳು ಅಂತ ಬರ್ದಿದ್ದಾರೆ. ಹಾಗಾಗಿ ಆ ಗುರು ಅನ್ನೋ ಅಂಶ ನಾನು ಕಲ್ಸ್ಕೊಡೋರು ಅನ್ನೋದನ್ನ ಒಪ್ಕೋತಾರೆ. ಆದ್ರೆ ನಾನೇ ಗುರು ಅಂತ ಅವ್ರು ಒಪ್ಕೊಳ್ಳಲ್ಲ ಅಷ್ಟೇನೆ. ಅವ್ರು ಲೋಕ ಗುರುವಾಗಿದ್ರು ಒಪ್ಕೊಳ್ಳಲ್ಲ. ಅವರು ನಿಮ್ಮ ಉಸಿರೇ ನಿಮ್ಗೆ ಗುರು ಅಂತ ಹೇಳಿದಾರಲ್ಲ. ಧ್ಯಾನದಲ್ಲಿ ಕೆಲವು ಪ್ರಶ್ನೆಗಳು ಕೇಳ್ತಾರೆ, ದೇವ್ರ ಚಿತ್ರವನ್ನ ಚಿತ್ರೀಕರಿಸಿ ಧ್ಯಾನ ಯಾಕೆ ಮಾಡಬಾರ್ದು ಅಂತೆಲ್ಲ. ಉಸಿರನ್ನೇ ಯಾಕೆ ಗಮನಿಸ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿವರಣೆ ಕೊಟ್ಟಿದ್ದಾರೆ. ಸೊ ಏನಂತಂದ್ರೆ, ಯಾತಕ್ಕೆ ಉಸಿರಿನ ಮಹತ್ವ ಏನು, ಉಸಿರೇ ನಮ್ಗೆ ಹೆಂಗ ಗುರುವಾಗತ್ತೆ ಅನ್ನೋದಕ್ಕೆ ನಮ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ಪ್ರಕೃತಿಯಲ್ಲಿರುವಂತ ಪಂಚಭೂತ ತತ್ವಗಳು ಜಲ, ಪೃಥ್ವಿ, ಆಕಾಶ, ಗಾಳಿ ಮತ್ತು ಅಗ್ನಿ. ನಮ್ಮ ದೇಹ ಪಂಚಭೂತ ತತ್ವಗಳಿಂದ ರಚನೆ ಆಗಿದೆ. ಈ ಉಸಿರು ಉದೇ ಗುರು ಅಂತ ಹೇಳ್ತಾರಲ್ಲ, ಈ ಉಸಿರಿನ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಇದೇ ಗಾಳಿ ಜೀವಿಗಳಿಗೆ ಪ್ರಾಣವಾಯು ಅಂತ ಅನ್ನಿಸ್ಕೊಂಡಿದೆ. ಈ ಪ್ರಾಣವಾಯುವಿನ ಆಟನೇ, ಉಸಿರಿನ ಆಟನೇ ಉಸಿರಾಟ ಅನ್ನೋದು. ಈ ಉಸಿರಾಟವನ್ನ ಜೀವಿಗಳ ದೇಹಕ್ಕೆ ಅಳವಡಿಸಿರೋರು ಯಾರು? ವೈದ್ಯಕೀಯ ವಿಜ್ಞಾನವಂತೂ ಖಂಡಿತ ಅಲ್ಲ. ಹಾಗಾದ್ರೆ ಉಸಿರು ನಿಮಗ್ ಗುರು ಅನ್ಬೇಕಾರೆ ಆ ಉಸಿರಿನ ವೈಶಿಷ್ಟ್ಯತೆ ಏನು ಅಂದ್ರೆ, ಉಸಿರು ಅನ್ನೋದು ಒಂದು ದಿವ್ಯ ಶಕ್ತಿ ಚೈತನ್ಯ. ಉಸಿರಿನ ಮೂಲಕ ದಿವ್ಯ ಪ್ರಜ್ಞೆಯಿಂದ ಚಾಲಿತವಾದಂತ ಜೀವಾತ್ಮನೇ ಮಾನವ. ಉಸಿರೇ ಪ್ರಾಣವಾಯು. ಆತ್ಮ ದೇಹವನ್ನ ತ್ಯಜಿಸೋವರೆಗೂ ದೇಹದಲ್ಲಿ ಉಸಿರಾಟ ನಡೀತಿರುತ್ತೆ. ಉಸಿರಿನ ಮೂಲಕ ಏನೆಲ್ಲ ಆಗತ್ತೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಯಾಕೆ ಪತ್ರಿಸರು ಉಸಿರನ್ನ ಗುರು ಅಂತ ಹೇಳಿದ್ರು ಅನ್ನೋದು ಅರ್ಥ ಆಗತ್ತೆ. ಉಸಿರಿನ ಮೂಲಕನೇ ಆಧ್ಯಾತ್ಮಿಕ ವಿಭಿನ್ನ ಪ್ರಜ್ಞಾ ಸ್ತರಗಳಿಗೆ ಧ್ಯಾನದ ಮೂಲಕ ಏರಬಹುದು. 10 ಹಲವು ಆಧ್ಯಾತ್ಮಿಕ ಅನುಭವಗಳನ್ನ ಪಡಿಬಹುದು. ಉಸಿರೇ ಔಷಧಿಯಾಗಿ ಕೆಲಸ ಮಾಡಿ ಮಾನವನ ಮಿದುಳಿಗೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುತ್ತೆ. ಮಾನವನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನ ಕಾಪಾಡುತ್ತೆ. ಉಸಿರನ್ನ ಗಮನಿಸೋ ಆನಾಪಾನಸತಿ ಧ್ಯಾನದ ಮೂಲಕ ಎಲ್ಲಕ್ಕಿಂತ ಶ್ರೇಷ್ಠವಾದ ದಿವ್ಯ ಚಕ್ಷುಗಳನ್ನ ತೆರೆಸುತ್ತೆ. ಕುಂಡಲಿನಿ ಜಾಗೃತ ಆಗತ್ತೆ. ವಿಪಸ್ಸನ ವಿಸ್ಫೋಟಕ್ಕೆ ಕಾರಣ ಆಗುತ್ತೆ. ಮಾನವನ ದೇಹದಲ್ಲಿ ಉಸಿರಿರುವಾಗ ಮಾತ್ರ, ಉಸಿರಾಟ ಇರುವಾಗ ಮಾತ್ರ ಮಾನವನ ಪ್ರಭಾವಳಿ ಕಾಂತಿ ವಲಯವನ್ನ ಪ್ರಕಾಶಮಯವನ್ನಾಗಿಸಿಡುತ್ತೆ. ನಮ್ಮ ಬೌದ್ಧಿಕ ದೇಹಕ್ಕೆ ಭದ್ರಕೋಟೆಯನ್ನಾಗಿಸುತ್ತೆ. ಇದೇ ಉಸಿರಿರುವಾಗ, ಇದು ಬಹಳ ಮುಖ್ಯವಾದ ಪಾಯಿಂಟ್. ಇದೇ ಉಸಿರಿರುವಾಗ ಮಾತ್ರ ಸಿಲ್ವರ್ ಕಾರ್ಡ್, ಬೆಳ್ಳಿ ಹುರಿ ಮೂಲಕ ದೇಹದಲ್ಲಿರೋ ಅಂಶಾತ್ಮಕ್ಕೆ, ಪೂರ್ಣಾತ್ಮಕ್ಕೆ ಹಾಗೂ ಪರಮಾತ್ಮನಿಗೆ ದಿವ್ಯ ಸಂಪರ್ಕವನ್ನು ಏರ್ಪಡಿಸಿರುತ್ತೆ. ಆಧ್ಯಾತ್ಮಿಕ ಅನುಭವಗಳಾಗತ್ತೆ. ಯಾವುದೋ ಪೂರ್ವ ಜನ್ಮ ಸ್ಮರಣೆ ಆಗ್ಬೋದು, ಸೂಕ್ಷ್ಮ ಶರೀರಯಾನ, ಅಶರೀರವಾಣಿ ಗ್ರಹಿಕೆ ಆಗತ್ತೆ, ಟೆಲಿಪತಿ ಸಂದೇಶಗಳನ್ನ ಗ್ರಹಿಸಕ್ಕೆ ಸಹಾಯ ಮಾಡುತ್ತೆ. ಉಸಿರಾಟ ಇದ್ದಾಗ ಮಾತ್ರ ಅರಿವಿರುತ್ತೆ. ಪ್ರಜ್ಞಾ ಸಹಿತ ಜೀವನವನ್ನ ಸಾಗಿಸಕ್ಕೆ ಸಾಧ್ಯವಾಗತ್ತೆ. ಈ ದೇಹದ ಮೂಲಕನೇ ಮುಕ್ತಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ನಮ್ಮ ಉಸಿರು. ಮಾನವ ಮಾಧವನಾಗಕ್ಕೆ ಬೇಕಿರುವಂತ ದಿವ್ಯಾತ್ಮವನ್ನ ಬೆಳೆಸುತ್ತೆ. ನಾವು ಧ್ಯಾನದಲ್ಲಿ ವಾಯುವಿನ ಸಂಚಾರದೊಂದಿಗಿದ್ದಾಗ ಮಾತ್ರನೇ
ಆ ಮೂಲ ಸೃಷ್ಟಿಯ ದಿವ್ಯ ಪ್ರಜ್ಞೆಯ ಜೊತೆ ವಿಶ್ವಪ್ರಾಣ ಶಕ್ತಿಯ ಹರಿವಿನ ಜೊತೆ ಇರ್ತೀವಿ. ಉಸಿರಾಡದೆ ಇದ್ರೆ ನಾವು ಉಸಿರು ತಗೊಳಕ್ಕಾಗಲ್ಲ. ಅಂದ್ರೆ ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಿರುವಂತ ವಿಶ್ವಪ್ರಾಣ ಶಕ್ತಿನ ತಗೊಳಕ್ಕಾಗಲ್ಲ. ಅದು ಹರಿಯೋದು ಇಲ್ಲ ದೇಹದಲ್ಲಿ ಉಸಿರಿಲ್ದೆ ಇದ್ರೆ. ಹಾಗಾಗಿ ಉಸಿರಿದ್ದಾಗ ಮಾತ್ರ ಆಧ್ಯಾತ್ಮಿಕ ಅನುಭವಗಳನ್ನ ಪಡಿತೀವಿ. ಆತ್ಮನ ಜೊತೆ ಪ್ರಾಣದ ಜೊತೆ ಇರ್ತೀವಿ. ಅಂಶಾತ್ಮವಾದ ನಾವು ಪರಮಾತ್ಮನ ಜೊತೆ ಸಿಲ್ವರ್ ಕಾರ್ಡ್ ಮೂಲಕ ಸಂಪರ್ಕದಲ್ಲಿರ್ತೀವಿ. ದಿವ್ಯ ಪ್ರಜ್ಞೆಯೊಂದಿಗಿರ್ತೀವಿ, ಮಾಧವರಾಗ್ತೀವಿ. ಈ ಕಾರಣದಿಂದಾನೇ ಪತ್ರಿ ಸರ್ ಹೇಳ್ತಾ ಇದ್ರು, ಶ್ವಾಸಶಾಸ್ತ್ರನೇ ಧ್ಯಾನ ಶಾಸ್ತ್ರ, ವಿಶ್ವಾಸ ಶಾಸ್ತ್ರ ಅಂತಂದಿದ್ದಾರೆ. ಅಂದ್ರೆ ಶಾಸ್ತ್ರ ಯಾವುದನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ತಿಳಿಸುತ್ತೆ. ವಿಶ್ವಾಸ ಅನ್ನೋದು ತಿಳ್ಕೊಂಡಿರೋ ಶಾಸ್ತ್ರವನ್ನ ಹೇಗೆ ಆಚರಣೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಶ್ವಾಸ ಆಧಾರಿತ ಧ್ಯಾನ ಮಾಡ್ತಾ ಮಾಡ್ತಾ ದೈವತ್ವ ಉದ್ಭವಿಸುತ್ತೆ. ಮಾನವ ಮಾಧವನಾಗ್ತಾನೆ. ಅದನ್ನೇ ಶ್ವಾಸ ಮೂಲಂ ಇದಂ ಧ್ಯಾನಂ, ಧ್ಯಾನ ಮೂಲಂ ಇದಂ ದೈವಂ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ವಾಯುಪುತ್ರರಾಗ್ಬೇಕು ಅಂತ ಪತ್ರಿ ಸರ್ ಹೇಳಿದ್ದಾರೆ. ಉಸಿರಿನ ಮಹತ್ವ ಇಷ್ಟಿದೆ. ಹಾಗಾಗಿ ಉಸಿರೇ ಗುರು ಅಂತ ಹೇಳಿರೋದು. ಅಂದ್ರೆ ಉಸಿರನ್ನ ಗುರುವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಹಿಂದೆ ಪತ್ರಿಜಿಯವರು ಇನ್ನೆಷ್ಟು ಆಳವಾಗಿ ಅಧ್ಯಯನ ಮಾಡಿರ್ಬೇಕು ಅಲ್ವಾ ಅಮ್ಮ? ಸೊ ಹಾಗಾಗಿ ಉಸಿರನ್ನ ಗುರುವಾಗಿ ಅವ್ರು ಹೇಳಿದ್ದಾರೆ ಅಂತಂದ್ರೆ, ಏನೋ ನಾನು ಸಾಧನೆ ಮಾಡೋದಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದೀನಿ, ಉಸಿರನ್ನ ಗುರು ಅಂತ ಅನ್ಕೊಳ್ರಿ, ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿರುವಂತದ್ದು ಅಲ್ಲ. ಅದಕ್ಕೊಂದು ತಾತ್ವಿಕ ಶಾಸ್ತ್ರ ಇದೆ, ಅದಕ್ಕೊಂದು ವೈಜ್ಞಾನಿಕ ತಳಹದಿ ಇದೆ. ಅನೇಕ ಕೋನಗಳಲ್ಲಿ ಉಸಿರಾಟಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ, ಹಿನ್ನೆಲೆ ಇದೆ. ಆ ಎಲ್ಲ ಕಾರಣಗಳಿಂದಾಗಿ ಪತ್ರಿಜಿಯವರು ಉಸಿರನ್ನೇ ಗುರು ಅಂತ ಹೇಳಿರ್ತಕ್ಕಂಥದ್ದು ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಶ್ವಾಸ ಅನ್ನುವಂತ ಪುಸ್ತಕ ಮಾರಳ್ಳ ರವಿಶಾಸ್ತ್ರಿ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಅಧ್ಯಯನ ಮಾಡಿದ್ರು ಕೂಡ ಉಸಿರಾಟದ ಪ್ರಾಮುಖ್ಯತೆ ಏನು, ಉಸಿರೇ ಹೇಗೆ ಗುರುವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಅದರಲ್ಲೂ ಕೂಡ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬಹುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.